ಶನಿ ವಕ್ರಿ 2026 12 ರಾಶಿಗಳಲ್ಲಿ ಶುಭ ಯಾರಿಗೆ ಮತ್ತು ಅಶುಭ ಯಾರಿಗೆ? ನವಗ್ರಹಗಳಲ್ಲಿ ಶನಿಯನ್ನು ನ್ಯಾಯದ ದೇವರೆಂದು ಕರೆಯಲಾಗುತ್ತದೆ. ಕರ್ಮಕ್ಕೆ ತಕ್ಕ ಫಲವನ್ನು ನೀಡುವ ಶನಿ ಅತ್ಯಂತ ನಿಧಾನವಾಗಿ ಸಂಚಾರ ಮಾಡುವ ಗ್ರಹವೂ ಆಗಿದೆ. ಒಂದು ನಿರ್ದಿಷ್ಟ ಅವಧಿಯಲ್ಲಿ ರಾಶಿಯನ್ನು ಬದಲಾಯಿಸುವ ಶನಿ ಕೆಲವೊಮ್ಮೆ ಹಿಮ್ಮುಖ ಸಂಚಾರ ಮಾಡುತ್ತದೆ. ಶನಿಯ ಈ ಸ್ಥಿತಿ 12 ರಾಶಿಗಳ ಮೇಲೆ ವಿಭಿನ್ನ ಪರಿಣಾಮವನ್ನುಂಟು ಮಾಡುವುದು. ಈ ಸಮಯದಲ್ಲಿ ಜಾತಕದಲ್ಲಿ ಶನಿಯ ಸ್ಥಾನ ಬಲವಾಗಿದ್ದರೆ ಸಂಪತ್ತು, ಸೌಕರ್ಯ, ವೃತ್ತಿ, ಪ್ರಗತಿ, ಉದ್ಯೋಗ, ಕುಟುಂಬ, ಸಂತೋಷ ಪ್ರಾಪ್ತಿಯಾಗುವುದು. ಅಂದಹಾಗೆ ಪ್ರಸ್ತುತ ಮೀನ ರಾಶಿಯಲ್ಲಿ ಸಂಚಾರ ಮಾಡುವ ಶನಿ 2026ರಲ್ಲಿ ಹಿಮ್ಮುಖವಾಗಿ ಸಂಚರಿಸುವುದು. ಶನಿಯ ಈ ಸಂಚಾರ 12 ರಾಶಿಗಳಿಗೆ ಶುಭ ಹಾಗೂ ಅಶುಭ ಫಲಗಳನ್ನು ನೀಡಲಿದೆ. ಹಾಗಾದರೆ ಮೇಷ ರಾಶಿಯಿಂದ ಮೀನ ರಾಶಿಯವರೆಗೆ ಶನಿ ಹಿಮ್ಮುಖ ಸಂಚಾರ ಯಾವ ಪ್ರಭಾವ ಬೀರಲಿದೆ ಎಂದು ತಿಳಿಯಲು ಈ ವಿಡಿಯೋವನ್ನು ಸಂಪೂರ್ಣವಾಗಿ ನೋಡಿ. 1. ಮೇಷರಾಶಿ. ಶನಿ ಹಿಮ್ಮುಖ ಸಂಚಾರ ಮೇಷ ರಾಶಿಯವರಿಗೆ ಮಿಶ್ರ ಫಲಗಳನ್ನು ತಂದುಕೊಡಲಿದ್ದು, ಒಂದೇ ಸಮಯದಲ್ಲಿ ಅವಕಾಶಗಳು, ಜಾಗ್ರತೆಗಳು ಅಗತ್ಯವಾಗಿರುವ ಕಾಲವಾಗಿದೆ. ಮನೆ, ವಾಹನ, ಜಮೀನು ಮತ್ತು ಚಿನ್ನಾಭರಣ ಸೇರಿದಂತೆ ದುಬಾರಿ ವಸ್ತುಗಳನ್ನು ಖರೀದಿಸುವ ಶುಭಯೋಗಗಳು ಬಲವಾಗಿ ಕಾಣಿಸಿಕೊಳ್ಳುತ್ತವೆ. ಕುಟುಂಬದಲ್ಲಿ ಹೊಸ ಸದಸ್ಯರ ಆಗಮನ, ಮದುವೆ ನಿಶ್ಚಯ, ಮಕ್ಕಳ ಶಿಕ್ಷಣದಲ್ಲಿ ಪ್ರಗತಿ ಹಾಗೂ ಉದ್ಯೋಗ ಕ್ಷೇತ್ರದಲ್ಲಿ ಹೊಸ ಅವಕಾಶಗಳು ನಿಮ್ಮ ಜೀವನಕ್ಕೆ ಸಂತೋಷವನ್ನು ತರಲಿವೆ. ಕೆಲಸದ ಕ್ಷೇತ್ರದಲ್ಲಿ ನಿಮ್ಮ ಸಾಮರ್ಥ್ಯ ಮತ್ತು ಕಾರ್ಯಪಟುತ್ವವನ್ನು ಮೇಲುಸ್ತರ ಅಧಿಕಾರಿಗಳು ಗುರುತಿಸುವರು. ಇದರಿಂದ ಪದೋನ್ನತಿ ಅಥವಾ ಹೊಸ ಜವಾಬ್ದಾರಿಗಳ ಲಕ್ಷಣಗಳು ಸ್ಪಷ್ಟವಾಗುತ್ತವೆ. ಆದರೆ ಹಣಕಾಸಿನ ವ್ಯವಹಾರಗಳಲ್ಲಿ ತಪ್ಪು ನಿರ್ಧಾರ, ಮೋಸ ಅಥವಾ ಆಕಸ್ಮಿಕ ನಷ್ಟದ ಸಾಧ್ಯತೆಗಳು ಇರುವುದರಿಂದ ಹೆಚ್ಚಿನ ಎಚ್ಚರಿಕೆ ಅಗತ್ಯ. ಹೂಡಿಕೆ ಅಥವಾ ಸಾಲ ಕೊಡುವಾಗ ವಿಶ್ವಾಸಾರ್ಹ ವ್ಯಕ್ತಿಗಳ ಮೇಲಷ್ಟೇ ನೆಚ್ಚಿಕೆ ಇಡಿ. ಒಟ್ಟಿನಲ್ಲಿ ಶನಿ ಹಿಮ್ಮುಖ ಸಂಚಾರ ನಿಮ್ಮನ್ನು ಪರೀಕ್ಷಿಸುವುದರ ಜೊತೆಗೆ ಬೆಳೆಸುವ ಸಮಯವಾಗಿದ್ದು, ಶ್ರಮ ಮತ್ತು ಶಾಂತತೆಯಿಂದ ಮುಂದುವರಿದರೆ ಉತ್ತಮ ಫಲಗಳು ಖಚಿತ. 2. ವೃಷಭ ರಾಶಿ. ವೃಷಭ ರಾಶಿಯವರ ಮೇಲೆ ಈ ಅವಧಿಯಲ್ಲಿ ಶನಿಯ ಸಂಪೂರ್ಣ ಅನುಗ್ರಹ ದೊರಕಲಿದ್ದು, ನಿಮ್ಮ ಜೀವನದ ಹಲವಾರು ಕ್ಷೇತ್ರಗಳಲ್ಲಿ ಹೊಸ ಚೇತನ, ಹೊಸ ಪ್ರಗತಿ ಕಾಣಲಿದೆ. ನೀವು ಕೈಗೆತ್ತಿಕೊಳ್ಳುವ ಪ್ರತಿಯೊಂದು ಕೆಲಸವೂ ನಿರೀಕ್ಷೆಗಿಂತ ಉತ್ತಮ ಫಲ ನೀಡುವ ಸಾಧ್ಯತೆಗಳಿವೆ. ವಿಶೇಷವಾಗಿ ಹಣಕಾಸು ಸಂಬಂಧಿತ ವಿಚಾರಗಳಲ್ಲಿ ಈ ಸಮಯ ಅತ್ಯಂತ ಅನುಕೂಲಕರವಾಗಿದ್ದು, ದುಪ್ಪಟ್ಟಿಗಿಂತಲೂ ಹೆಚ್ಚಿನ ಲಾಭವೂ ಸಾಧ್ಯ. ಆರ್ಥಿಕ ಸ್ಥಿತಿ ಸುಧಾರಣೆ ಮಾತ್ರವಲ್ಲದೆ ಹಳೆಯ ಸಾಲಗಳು ತೆರವುಗೊಳ್ಳುವ ಅವಕಾಶವೂ ಇದೆ. ವ್ಯಾಪಾರ, ವ್ಯವಹಾರ, ಉದ್ಯಮದಲ್ಲಿ ತೊಡಗಿರುವವರು ಹೊಸ ಒಪ್ಪಂದಗಳು, ಹೊಸ ಬಂಡವಾಳ ಮತ್ತು ಗ್ರಾಹಕರ ಬೆಂಬಲದಿಂದ ಬಲಿಷ್ಠವಾಗುವರು. ವಿಶೇಷವಾಗಿ ಕೃಷಿ, ರಿಯಲ್ ಎಸ್ಟೇಟ್, ಜಮೀನು ಖರೀದಿ ಮಾರಾಟ ಮತ್ತು ಭೂಮಿ ಅಭಿವೃದ್ಧಿ ಸಂಬಂಧಿತ ಕ್ಷೇತ್ರಗಳಲ್ಲಿ ಅವಿಸ್ಮರಣೀಯ ಲಾಭಗಳ ಯೋಗವಿದೆ. ಕುಟುಂಬದಲ್ಲಿ ಸಂತೋಷದ ವಾತಾವರಣ ನಿರ್ಮಾಣವಾಗುತ್ತಿದ್ದು, ನಿಮ್ಮ ನಿರ್ಧಾರಗಳು ಮನೆ ಮಂದಿಗೆ ಸ್ಥಿರ ಭವಿಷ್ಯ ನೀಡುವಂತಹದೇ. ಅವಕಾಶಗಳನ್ನು ಹಿಡಿದುಕೊಳ್ಳಲು ಇದು ಅತ್ಯುತ್ತಮ ಕಾಲವಾಗಿರುವುದರಿಂದ ಧೈರ್ಯವಾಗಿ ಮುಂದುವರಿಯಿರಿ. ಶನಿಯ ಕೃಪೆಯಿಂದ ನಿಮ್ಮ ಎಲ್ಲ ಪ್ರಯತ್ನಗಳು ಫಲಶ್ರುತಿಯಾಗುವ ಸಾಧ್ಯತೆ ಅತ್ಯಂತ ಹೆಚ್ಚು. 3. ಮಿಥುನ ರಾಶಿ. ಮಿಥುನ ರಾಶಿಯಿಂದ 10ನೇ ಮನೆಯಲ್ಲಿ ಶನಿ ಹಿಮ್ಮುಖ ಸಂಚಾರ ಆರಂಭವಾದಾಗ ನಿಮ್ಮ ವೃತ್ತಿ ಜೀವನದಲ್ಲಿ ಮಹತ್ತರ ಪ್ರಗತಿ ಮತ್ತು ಸ್ಥಿರತೆಯ ಯೋಗಗಳು ಬಲವಾಗುತ್ತವೆ. ವಿಶೇಷವಾಗಿ ಸರಕಾರಿ ವಿಭಾಗ, ವಕೀಲ ವೃತ್ತಿ, ಮ್ಯಾಜಿಸ್ಟ್ರೇಟ್ ಹುದ್ದೆ, ಪೊಲೀಸ್ ಇಲಾಖೆ ಹಾಗೂ ಯಾವುದೇ ರೀತಿಯ ಆಡಳಿತಾತ್ಮಕ ಕೆಲಸಗಳಲ್ಲಿ ತೊಡಗಿರುವವರಿಗೆ ಶನಿ ದೇವರು ಉತ್ತೇಜನ, ಪದೋನ್ನತಿ ಅಥವಾ ಗೌರವ ಹೆಚ್ಚಿಸುವ ಅವಕಾಶಗಳನ್ನು ನೀಡಲಿದ್ದಾರೆ. ನಿಮ್ಮ ಪರಿಶ್ರಮ, ಜ್ಞಾನ ಮತ್ತು ಕಾರ್ಯನಿಷ್ಠೆ ಅಧಿಕಾರಿಗಳ ಗಮನ ಸೆಳೆಯಲಿದ್ದು, ಇದುವರೆಗೆ ಹೂಡಿದ ಶ್ರಮಕ್ಕೆ ಪ್ರತಿಫಲ ಸಿಗುವ ಕಾಲ ಬಂದಿದೆ. ಕುಟುಂಬದಲ್ಲಿ ಸಂತೋಷದ ವಾತಾವರಣ ನಿರ್ಮಾಣವಾಗುತ್ತಿದ್ದು, ದಾಂಪತ್ಯ ಜೀವನದಲ್ಲಿ ಅರಿವಿನ ಬೆಳಕು ಮತ್ತು ನೆಮ್ಮದಿ ಹೆಚ್ಚಾಗುತ್ತದೆ. ಹೊಸ ವಿವಾಹಿತರಿಗೆ ಪರಸ್ಪರ ಹೊಂದಾಣಿಕೆ ಸುಧಾರಣೆಯಾಗುತ್ತದೆ ಹಾಗೂ ವಿವಾಹ ನಿರೀಕ್ಷೆಯಲ್ಲಿರುವವರಿಗೆ ಶುಭ ಸುದ್ದಿಗಳು ಬಂದು ಜೀವನದ ಹೊಸ ಅಧ್ಯಾಯ ಪ್ರಾರಂಭವಾಗುವ ಸಾಧ್ಯತೆ ಇದೆ. ಒಟ್ಟಿನಲ್ಲಿ ಶನಿ ಹಿಮ್ಮುಖ ಸಂಚಾರ ಮಿಥುನ ರಾಶಿಯವರಿಗೆ ಶ್ರಮಕ್ಕೆ ಶ್ರೇಯಸ್ಸು, ಕುಟುಂಬಕ್ಕೆ ಸುಖ ಮತ್ತು ಮನಸ್ಸಿಗೆ ತುಂಬು ತೃಪ್ತಿ ನೀಡುವಂತಹ ಅದೃಷ್ಟಯುತ ಕಾಲವಾಗಿದೆ. 4. ಕಟಕ ರಾಶಿ. ಕಟಕ ರಾಶಿಯವರು ಈ ಸಮಯದಲ್ಲಿ ವಿಶೇಷ ಜಾಗರೂಕತೆ ಪ್ರದರ್ಶಿಸಬೇಕಾದ ಕಾಲ ಬಂದಿದೆ. ವೈದ್ಯಕೀಯ, ಪೊಲೀಸ್ ಇಲಾಖೆ, ವಕೀಲ ವೃತ್ತಿ, ಕೃಷಿ ಕ್ಷೇತ್ರ, ಕ್ರೀಡೆ, ಶಿಕ್ಷಣ, ರೈಲ್ವೆ, ಚಲನಚಿತ್ರೋದ್ಯಮ, ಮಾಧ್ಯಮ, ಕಾರ್ಮಿಕ ವರ್ಗ ಹಾಗೂ
ಸ್ವಂತ ವ್ಯಾಪಾರ ವ್ಯವಹಾರ ಉದ್ಯಮ ನಡೆಸುತ್ತಿರುವವರಿಗೆ ನಿಸ್ಸಹಾಯಕ ಪರಿಸ್ಥಿತಿಗಳು ಎದುರಾಗುವ ಸಾಧ್ಯತೆಗಳು ಹೆಚ್ಚಾಗಿವೆ. ಆರ್ಥಿಕ ನಷ್ಟ, ಯೋಜನೆಗಳಲ್ಲಿ ವಿಳಂಬ, ಹೂಡಿಕೆಗಳಲ್ಲಿ ಕುಂಠಿತ ಫಲಗಳು ಕಂಡುಬರುವುದರಿಂದ ಹಣಕಾಸು ನಿರ್ಧಾರಗಳನ್ನು ತೆಗೆದುಕೊಳ್ಳುವಾಗ ಹೆಚ್ಚಿನ ಪರಿಶೀಲನೆ ಮತ್ತು ಜಾಗ್ರತೆ ಅಗತ್ಯ. ಆರೋಗ್ಯದ ದೃಷ್ಟಿಯಿಂದಲೂ ಈ ಅವಧಿ ಎಚ್ಚರಿಕೆಯನ್ನು ಬೇಡಿಕೊಂಡಿದ್ದು, ವಿವರಿಸಲಾಗದ ಆಯಾಸ, ಶಕ್ತಿಯ ಕುಂದು, ನಿದ್ರಾಭಂಗ ಮತ್ತು ಮಾನಸಿಕ ಒತ್ತಡ ಹೆಚ್ಚಾಗುವ ಯೋಗಗಳಿವೆ. ಕೆಲಸದಲ್ಲಿ ಪದೋನ್ನತಿ, ಸಂಬಳ ಹೆಚ್ಚಳ ಅಥವಾ ಹೊಸ ಜವಾಬ್ದಾರಿ ನಿರೀಕ್ಷಿಸುತ್ತಿರುವವರು ತಾತ್ಕಾಲಿಕ ನಿರಾಶೆಯನ್ನು ಎದುರಿಸಬೇಕಾಗಬಹುದು. ಮೇಲಾಧಿಕಾರಿಗಳೊಂದಿಗೆ ಸಂವಹನದಲ್ಲಿ, ಸಹೋದ್ಯೋಗಿಗಳೊಂದಿಗೆ ಮಾತುಕತೆಯಲ್ಲಿ ಹಾಗೂ ಕುಟುಂಬದೊಳಗಿನ ಪದಗಳನ್ನು ಆರಿಸಿಕೊಂಡು ಮಾತನಾಡುವುದು ಅತ್ಯಂತ ಮುಖ್ಯ. ಇಲ್ಲವಾದರೆ ತಪ್ಪು ಅರ್ಥೈಸಿಕೆಗಳು ಅಥವಾ ಅಗತ್ಯವಿಲ್ಲದ ಸಮಸ್ಯೆಗಳು ಉಂಟಾಗಬಹುದು. ಒಟ್ಟಿನಲ್ಲಿ ಈ ಸಮಯವು ಅವಕಾಶಗಳಿಗಿಂತ ಹೆಚ್ಚು ಎಚ್ಚರಿಕೆ ಮತ್ತು ತಾಳ್ಮೆ ಬೇಡುವಂತಹದು. ಶಾಂತ ಮನಸ್ಸು, ಯೋಚಿಸಿ ತೆಗೆದುಕೊಳ್ಳುವ ನಿರ್ಧಾರಗಳು ಮತ್ತು ಆರೋಗ್ಯದ ಮೇಲಿನ ಕಾಳಜಿಯು ಈ ಅವಧಿಯನ್ನು ಸುಲಭವಾಗಿ ನಿಭಾಯಿಸಲು ಸಹಕಾರಿಯಾಗುತ್ತದೆ. 5. ಸಿಂಹರಾಶಿ. ಹೊಸ ವರ್ಷ ಸಿಂಹ ರಾಶಿಯವರಿಗೆ ಶನಿದೇವನ ಮಹಾ ಅನುಗ್ರಹ ದೊರೆಯಲಿದ್ದು, ಜೀವನದಲ್ಲಿ ಅನೇಕ ಹೊಸ ಅವಕಾಶಗಳು ಮತ್ತು ಅಚ್ಚರಿಯ ಬದಲಾವಣೆಗಳು ನಿಮ್ಮ ಮುಂದಿನ ದಾರಿಗೆ ಬೆಳಕು ಚೆಲ್ಲಲಿವೆ. ಆರ್ಥಿಕವಾಗಿ ಇದು ಅತ್ಯಂತ ಬಲವಾದ ವರ್ಷವಾಗಲಿದ್ದು, ಹಣದ ಹರಿವು ಹೆಚ್ಚಾಗುವುದು, ಹೂಡಿಕೆಗಳಲ್ಲಿ ಲಾಭ ದೊರಕುವುದು ಮತ್ತು ಸಂಬಳ ಹೆಚ್ಚಳದ ಅವಕಾಶಗಳು ಉದ್ಯೋಗಿಗಳಿಗೆ ಖಚಿತವಾಗಿವೆ. ದೀರ್ಘಕಾಲದಿಂದ ನಿರುದ್ಯೋಗದಿಂದ ಬಳಲುತ್ತಿರುವ ಸಿಂಹ ರಾಶಿಯವರು ಈ ಸಂದರ್ಭದಲ್ಲಿ ತಮ್ಮ ಆಸೆಯ ಉದ್ಯೋಗವನ್ನು ಪಡೆಯುವ ಸಾಧ್ಯತೆ ಹೆಚ್ಚು. ಹೊಸ ಯೋಜನೆಗಳು, ಹೊಸ ಕನಸುಗಳು ಹಾಗೂ ಹೊಸ ಗುರಿಗಳನ್ನು ರೂಪಿಸಲು ಇದು ಅತ್ಯುತ್ತಮ ಕಾಲ. ನೀವು ರೂಪಿಸುವ ಯೋಜನೆಗಳಿಗೆ ವಿಶ್ವಾಸಾರ್ಹ ಮೂಲಗಳಿಂದ ಆರ್ಥಿಕ ಬೆಂಬಲ ದೊರೆಯಬಹುದು. ವ್ಯಾಪಾರ, ಉದ್ಯಮ ವಿಸ್ತರಿಸುವುದು, ಹೊಸ ಬಂಡವಾಳ ಹೂಡಿಕೆ ಮಾಡುವುದು ಹಾಗೂ ಹೊಸ ತಂಡವನ್ನು ರಚಿಸುವುದು ಸುಲಭವಾಗುವ ಸಾಧ್ಯತೆಗಳಿವೆ. ನಿಮ್ಮ ಪರಿಶ್ರಮ, ನಾಯಕತ್ವ ಗುಣ ಮತ್ತು ಧೈರ್ಯವನ್ನು ಗುರುತಿಸುವವರು ಹೆಚ್ಚುವರಿಂದ ಖ್ಯಾತಿ ಮತ್ತು ಮಾನ್ಯತೆ ಸಹ ಲಭಿಸುತ್ತದೆ. ಅದೃಷ್ಟದ ನಕ್ಷತ್ರವು ಬಲವಾಗಿ ಹೊಳೆಯುವ ಈ ವರ್ಷದಲ್ಲಿ ಸಂಪತ್ತು, ಯಶಸ್ಸು, ಗೌರವ ಮತ್ತು ಜೀವನದ ಏರಿಳಿತಗಳಲ್ಲಿ ಗೆಲುವು ನಿಮ್ಮತ್ತವೇ ತಿರುಗಿ ಬರುತ್ತದೆ. ಒಟ್ಟಿನಲ್ಲಿ ಇದು ಸಿಂಹ ರಾಶಿಯವರಿಗೆ ಪರಿವರ್ತನೆ, ವೃದ್ಧಿ ಮತ್ತು ಜಯದ ವರ್ಷ. 6. ಕನ್ಯಾ ರಾಶಿ. ಶನಿಯ ಹಿಮ್ಮುಖ ಸಂಚಾರ ಕನ್ಯಾ ರಾಶಿಯವರಿಗೆ ಅನುಕೂಲಕರವಾಗದ ಕಾಲವನ್ನೇ ಸೂಚಿಸುತ್ತಿದ್ದು, ಈ ಅವಧಿಯಲ್ಲಿ ಕುಟುಂಬ ಮತ್ತು ವೈಯಕ್ತಿಕ ಜೀವನದಲ್ಲಿ ಹಲವು ಸವಾಲುಗಳು ಎದುರಾಗುವ ಸಾಧ್ಯತೆ ಇದೆ. ಕುಟುಂಬದೊಳಗಿನ ಅಸಮಾಧಾನ, ತಪ್ಪು ಅರ್ಥೈಸಿಕೆಗಳು ಮತ್ತು ವಿವಾದಗಳು ನಿಮ್ಮ ಮನಸ್ಸಿಗೆ ಭಾರವಾಗಬಹುದು. ಆಸ್ತಿ, ಜಮೀನು, ಮನೆ ನಿರ್ಮಾಣ, ಹಂಚಿಕೆ ಅಥವಾ ಕಾನೂನು ಸಂಬಂಧಿತ ವಿಚಾರಗಳಲ್ಲಿ ಅಡೆತಡೆಗಳು ಎದುರಾಗುವ ಸಾಧ್ಯತೆ ಹೆಚ್ಚಿರುವುದರಿಂದ ಯಾವುದೇ ನಿರ್ಧಾರಗಳನ್ನು ತೆಗೆದುಕೊಳ್ಳುವಾಗ ಶಾಂತ ಮನಸ್ಸು ಮತ್ತು ಸರಿಯಾದ ಮಾರ್ಗದರ್ಶನ ಅಗತ್ಯ. ಉದ್ಯೋಗ ಕ್ಷೇತ್ರದಲ್ಲಿ ಈ ಸಮಯ ಹೆಚ್ಚು ಸಹಕಾರಿಯಾಗಿರುವುದರಿಂದ ಕೆಲಸದಲ್ಲಿ ನಿರಂತರ ಒತ್ತಡ, ವಿಳಂಬ, ಮೇಲಾಧಿಕಾರಿಗಳ ತೃಪ್ತಿಹೀನತೆ, ಪ್ರಾಜೆಕ್ಟ್ಗಳಲ್ಲಿ ಅಸಮಾಧಾನಕರ ಫಲಿತಾಂಶಗಳು ನಿಮ್ಮ ಆತ್ಮವಿಶ್ವಾಸಕ್ಕೆ ಧಕ್ಕೆಯೊಡ್ಡಬಹುದು. ವಿಶೇಷವಾಗಿ ಬಡ್ಡಿ ವ್ಯವಹಾರ, ಬ್ಯಾಂಕಿಂಗ್ ಕ್ಷೇತ್ರ, ಇಂಜಿನಿಯರಿಂಗ್, ಮೊಬೈಲ್ ಉದ್ಯಮ, ಹೋಟೆಲ್, ರೆಸ್ಟೋರೆಂಟ್, ಕೈಗಾರಿಕೆ, ಗಾರ್ಮೆಂಟ್ ಮತ್ತು ಉತ್ಪಾದನಾ ಕ್ಷೇತ್ರಗಳಲ್ಲಿ ಕೆಲಸ ಮಾಡುವವರಿಗೆ ಸವಾಲುಗಳು ಹೆಚ್ಚಾಗಲು ಸಾಧ್ಯವಿದೆ. ಮನೋವೈಕಲ್ಯ, ಆತಂಕ, ಅತಿವಿಚಾರ ಮತ್ತು ಮಾನಸಿಕ ಆಯಾಸವು ಹೆಚ್ಚಾಗುವ ಕಾರಣ ಆರೋಗ್ಯದ ಮೇಲೂ ಪರಿಣಾಮ ಬೀಳಬಹುದು. ಸುತ್ತಲಿನ ಪರಿಸ್ಥಿತಿಗಳು ಒತ್ತಡದಂತೆ ಕಂಡರೂ ನಿಮ್ಮ ಧೈರ್ಯ, ಶಾಂತಿ ಮತ್ತು ಸೂಕ್ತ ಯೋಜನೆಗಳು ಈ ಸಮಯವನ್ನು ನಿಭಾಯಿಸಲು ಸಹಕಾರಿಯಾಗುತ್ತವೆ. ಜಾಗೃತಿಯಿಂದ ನಡೆದುಕೊಂಡರೆ ದೊಡ್ಡ ಸಮಸ್ಯೆಗಳನ್ನು ತಪ್ಪಿಸಿ ನಿಮ್ಮ ಜೀವನವನ್ನು ಸಮತೋಲನದಲ್ಲಿ ಇಟ್ಟುಕೊಳ್ಳಬಹುದು. 7. ತುಲಾರಾಶಿ. ತುಲಾರಾಶಿಯವರಿಗೆ ಈ ಅವಧಿ ಅತ್ಯಂತ ಅದ್ಭುತ ಹಾಗೂ ಶಕ್ತಿದಾಯಕವಾದ ಸಮಯ. 6ನೇ ಮನೆಯಲ್ಲಿ ಶನಿ ಹಿಮ್ಮುಖ ಸಂಚಾರವು ನಿಮ್ಮ ಜೀವನದ ಕಠಿಣ ಸವಾಲುಗಳನ್ನು ಜಯಿಸುವ ಬಲವನ್ನು ನೀಡುತ್ತಿದ್ದು, ಬಹುಕಾಲದಿಂದ ನಿಮಗೆ ತೊಂದರೆ ನೀಡುತ್ತಿದ್ದ ಶತ್ರುಗಳು, ಸ್ಪರ್ಧಿಗಳು ಅಥವಾ ಗೂಢ ವಿರೋಧಿಗಳು ಮೇಲೆ ಸ್ಪಷ್ಟ ಜಯ ಸಾಧಿಸಲು ಸಹಕಾರಿಯಾಗುತ್ತದೆ. ಉದ್ಯೋಗದಲ್ಲಿ ನಿಮ್ಮ ಕಾರ್ಯನಿಷ್ಠೆ, ಪ್ರಾಮಾಣಿಕತೆ ಮತ್ತು ಶಿಸ್ತುವನ್ನು ಗುರುತಿಸುವವರು ಹೆಚ್ಚಾಗುವವರು. ಇದರ ಫಲವಾಗಿ ಗೌರವ, ಮಾನ್ಯತೆ ಹಾಗೂ ಸಾಧನೆಗಳ ದಾರಿ ಸುಗಮವಾಗುತ್ತದೆ. ಸಾಲ, ರೋಗ, ವಾದ ವಿವಾದಗಳಂತಹ ಕಷ್ಟಕರ ಸಮಸ್ಯೆಗಳನ್ನು ಎದುರಿಸುವಾಗ ನಿಮ್ಮ ಒಳಗಿನ ಬುದ್ಧಿವಂತಿಕೆ, ತಾಳ್ಮೆ ಮತ್ತು ನಿರ್ಧಾರ ಶಕ್ತಿ ಅತ್ಯಂತ ಬಲವಾದ ಆಯುಧಗಳಾಗಿ ಪರಿಣಮಿಸುತ್ತವೆ. ಆರೋಗ್ಯದಲ್ಲಿ ಸುಧಾರಣೆ, ಹಳೆಯ ಸಮಸ್ಯೆಗಳ ಪರಿಹಾರ ಹಾಗೂ ಮಾನಸಿಕ ನೆಮ್ಮದಿ ದೊರಕುತ್ತದೆ. ಹಣದ ಹರಿವು ಹೆಚ್ಚಾಗುವುದರಿಂದ ಆರ್ಥಿಕ ಸ್ಥಿತಿ ಬಲಪಡಿಸುತ್ತದೆ ಮತ್ತು ಹೊಸ ಆದಾಯ ಮೂಲಗಳು ಸೃಷ್ಟಿಯಾಗುವುದು.
ನಿಮ್ಮ ಕಠಿಣ ಪರಿಶ್ರಮಕ್ಕೆ ಶನಿ ದೇವರು ಅದ್ಭುತ ಫಲಗಳನ್ನು ನೀಡುವ ಈ ಸಮಯದಲ್ಲಿ ನೀವು ಮಾಡಿರುವ ಎಲ್ಲ ಶ್ರಮವು ನಿಜವಾದ ಯಶಸ್ಸಿಗೆ ರೂಪಾಂತರಗೊಳ್ಳುವ ಸಾಧ್ಯತೆ ಇದೆ. ಒಟ್ಟಿನಲ್ಲಿ ತುಲಾರಾಶಿಯವರಿಗೆ ಇದು ಶಕ್ತಿ, ವಿಜೇತಾವಸ್ಥೆ ಮತ್ತು ಸಮೃದ್ಧಿಯ ವರ್ಷ. 8. ವೃಶ್ಚಿಕ ರಾಶಿ. ಹೊಸ ವರ್ಷ ವೃಶ್ಚಿಕ ರಾಶಿಯವರಿಗೆ ಆರ್ಥಿಕವಾಗಿ ಅತ್ಯಂತ ಶಕ್ತಿದಾಯಕ ಹಾಗೂ ಪುನರುತ್ಥಾನದ ಸಮಯವಾಗಲಿದೆ. ಬಹುಕಾಲದಿಂದ ಕಾಡುತ್ತಿದ್ದ ಸಾಲ ಬಾಧೆಯಿಂದ ಈ ಅವಧಿಯಲ್ಲಿ ಸಂಪೂರ್ಣ ಮುಕ್ತಿಯ ಸಾಧ್ಯತೆಗಳು ಸ್ಪಷ್ಟವಾಗುತ್ತವೆ. ಹಣದ ಅರಿವು ಹೆಚ್ಚಾಗುವುದರಿಂದ ಆರ್ಥಿಕ ಸ್ಥಿತಿಯಲ್ಲಿ ಸುಧಾರಣೆ ಕಾಣಿಸಿಕೊಳ್ಳುತ್ತದೆ ಮತ್ತು ನಿಮ್ಮ ಹಣಕಾಸು ನೆಲೆ ಬಲಪಡಿಸುತ್ತದೆ. ವ್ಯಾಪಾರ ಮಾಡುತ್ತಿರುವವರು ಹೊಸ ಒಪ್ಪಂದಗಳು, ಹೂಡಿಕೆದಾರರ ಬೆಂಬಲ ಹಾಗೂ ಉತ್ತಮ ಲಾಭಗಳನ್ನು ಗಳಿಸುವ ಅವಕಾಶವನ್ನು ಪಡೆಯುವ ಸಾಧ್ಯತೆ ಹೆಚ್ಚು. ಈ ಕಾರಣಕ್ಕಾಗಿ ಇದು ವ್ಯಾಪಾರಿಗಳಿಗೆ ಅತ್ಯಂತ ಅನುಕೂಲಕರ ಸಮಯ. ಶನಿದೇವರ ಕೃಪೆಯಿಂದ ನಿಮ್ಮ ಹಣಕಾಸು ನಿರ್ವಹಣೆಯಲ್ಲಿ ಹೊಸ ಬದಲಾವಣೆಗಳು ಉಂಟಾಗುತ್ತವೆ. ಖರ್ಚುಗಳನ್ನು ನಿಯಂತ್ರಿಸುವ ಶಕ್ತಿ, ಸರಿಯಾದ ಯೋಜನೆಗಳನ್ನು ರೂಪಿಸುವ ಸಾಮರ್ಥ್ಯ ಮತ್ತು ಹಣವನ್ನು ಸಮರ್ಥವಾಗಿ ಬಳಸುವ ಚಾತುರ್ಯ ಒಟ್ಟಾರೆಯಾಗಿ ನಿಮ್ಮ ಜೀವನದಲ್ಲಿ ಸ್ಪಷ್ಟವಾಗಿ ಬೆಳಗಲಿವೆ. ಹೊಸ ಯೋಜನೆಗಳನ್ನು ಪ್ರಾರಂಭಿಸಲು, ವ್ಯವಹಾರ ವಿಸ್ತರಿಸಲು ಮತ್ತು ಆರ್ಥಿಕ ಗುರಿಗಳನ್ನು ಸಾಧಿಸಲು ಇದು ಸೂಕ್ತ ಸಮಯ. ಒಟ್ಟಿನಲ್ಲಿ ವೃಶ್ಚಿಕ ರಾಶಿಯವರಿಗೆ ಈ ವರ್ಷ ಆರ್ಥಿಕ ಪುನರುಜಾಗೃತಿಯ, ಸ್ಥಿರತೆಯ ಮತ್ತು ಸಮೃದ್ಧಿಯ ಅದ್ಭುತ ಅವಧಿ. 9. ಧನುರಾಶಿ. 2026ನೇ ವರ್ಷವು ನಿಮ್ಮ ಜೀವನದಲ್ಲಿ ಹಲವು ಉತ್ತಮ ಬದಲಾವಣೆಗಳನ್ನು ತಂದುಕೊಡಲಿರುವ ಶುಭ ಕಾಲ. ವಿಶೇಷವಾಗಿ ಸರ್ಕಾರಿ ಏಜೆನ್ಸಿ, ಪೊಲೀಸ್ ಇಲಾಖೆ, ಸರ್ಕಾರಿ ಸೇವೆಗಳು, ಮ್ಯಾಜಿಸ್ಟ್ರೇಟ್, ವಕೀಲ ವೃತ್ತಿ ಕ್ಷೇತ್ರಗಳಲ್ಲಿ ತೊಡಗಿರುವವರಿಗೆ ಇದು ಅತ್ಯಂತ ಪ್ರಗತಿಯುತ ಸಮಯವಾಗಿದ್ದು, ನಿಮ್ಮನ್ನು ಉನ್ನತ ಹುದ್ದೆಯ ಕಡೆಗೆ ಕರೆದೊಯ್ಯುವ ಯೋಗಗಳು ಬಲವಾಗಿ ಕಾಣಿಸುತ್ತವೆ. ಶನಿದೇವನ ಅನುಗ್ರಹದಿಂದಾಗಿ ಸಂಪತ್ತು, ಸೌಕರ್ಯಗಳು, ಗೌರವ, ನೆಮ್ಮದಿ ಮತ್ತು ಸಂತೋಷ ನಿಮ್ಮ ಜೀವನದಲ್ಲಿ ಹೆಚ್ಚಾಗಲಿವೆ. ಹಳೆಯ ದಿನಗಳಿಂದ ಬಾಕಿ ಉಳಿದಿರುವ ಕೆಲಸಗಳು ಒಂದರ ನಂತರ ಒಂದು ಪೂರ್ಣಗೊಳ್ಳಲಿದ್ದು, ಇದರಿಂದ ನಿಮ್ಮ ಮೇಲೆ ಇದ್ದ ಒತ್ತಡ ಕಡಿಮೆ ಆಗುತ್ತದೆ ಮತ್ತು ಹೊಸ ಅವಕಾಶಗಳು ಉದಯಿಸುತ್ತವೆ. ಅದೇ ರೀತಿ ಆರ್ಥಿಕವಾಗಿ 2026ನೇ ವರ್ಷ ನಿಮ್ಮನ್ನು ಮತ್ತಷ್ಟು ಬಲಪಡಿಸುವ ಸಮಯ. ನಿಮ್ಮ ಪ್ರಯತ್ನಗಳಿಗೆ ನಿರೀಕ್ಷೆಗಿಂತಲೂ ಹೆಚ್ಚಿನ ಪ್ರತಿಫಲ ದೊರೆಯುವುದು. ಕೆಲವು ಸಂದರ್ಭಗಳಲ್ಲಿ ದುಪ್ಪಟ್ಟಿಗಿಂತಲೂ ಹೆಚ್ಚಿನ ಲಾಭ ಸಾಧ್ಯ. ಆದಾಯದ ಹೊಸ ಮೂಲಗಳು ತೆರೆದುಕೊಳ್ಳಬಹುದು. ಹಳೆಯ ಹೂಡಿಕೆಗಳಿಂದ ಉತ್ತಮ ಫಲ ದೊರೆಯಬಹುದು ಮತ್ತು ಹಣಕಾಸು ಜೀವನದಲ್ಲಿ ಆಶ್ಚರ್ಯಕರವಾದ ಬದಲಾವಣೆಗಳು ಸಂಭವಿಸುವ ಸಾಧ್ಯತೆ ಇದೆ. ಒಟ್ಟಿನಲ್ಲಿ 2026ನೇ ವರ್ಷವು ನಿಮ್ಮ ಕಾರ್ಯಕ್ಷೇತ್ರ, ಆರ್ಥಿಕ ಪರಿಸ್ಥಿತಿ ಮತ್ತು ವೈಯಕ್ತಿಕ ಜೀವನದಲ್ಲಿ ಹೊಸ ಬೆಳವಣಿಗೆಗಳನ್ನು, ಯಶಸ್ಸನ್ನು, ಸಮೃದ್ಧಿಯನ್ನು ತಂದುಕೊಡುವ ಅತ್ಯಂತ ಶುಭಕಾರಿ ವರ್ಷ. 10. ಮಕರ ರಾಶಿ. ಹೊಸ ವರ್ಷ ಮಕರ ರಾಶಿಯವರಿಗೆ ಅನೇಕ ಪ್ರಯೋಜನಕಾರಿ ಅನುಭವಗಳು, ಸುಧಾರಣೆಗಳು ಮತ್ತು ಯಶಸ್ಸಿನ ಅವಕಾಶಗಳನ್ನು ನೀಡಲಿರುವ ಶುಭ ಕಾಲವಾಗಿದೆ. ನಿಮ್ಮ ಆರ್ಥಿಕ ಪರಿಸ್ಥಿತಿ ಕಳೆದ ವರ್ಷಗಳಿಗಿಂತ ಗಮನಾರ್ಹವಾಗಿ ಸುಧಾರಿಸುವುದು ಮಾತ್ರವಲ್ಲ, ಕೆಲವು ಅನಿರೀಕ್ಷಿತ ಬದಲಾವಣೆಗಳು ನಿಮ್ಮ ಜೀವನಕ್ಕೆ ದುಪ್ಪಟ್ಟು ಲಾಭವನ್ನು ತಂದುಕೊಡಲಿವೆ. ಶನಿ ದೇವನ ಅನುಗ್ರಹದಿಂದಾಗಿ ಹಣಕಾಸಿನ ಭದ್ರತೆ ಹೆಚ್ಚಾಗುವುದು, ಹೂಡಿಕೆಗಳು ಲಾಭ ತರುತ್ತವೆ ಮತ್ತು ನಿಮ್ಮ ಆರ್ಥಿಕ ನೆಲೆ ಬಲವಾಗುತ್ತದೆ. ಈ ಸಮಯ ಸ್ವಂತ ಉದ್ಯೋಗ ಅಥವಾ ಹೊಸ ವೃತ್ತಿ ಆರಂಭಿಸಲು ಅತ್ಯುತ್ತಮ. ನೀವು ಗಟ್ಟಿಯಾಗಿ ಯೋಚಿಸುತ್ತಿದ್ದ ಯಾವುದೇ ಬಿಸ್ನೆಸ್ ಐಡಿಯಾ ಅಥವಾ ಯೋಜನೆ ಈ ಅವಧಿಯಲ್ಲಿ ಯಶಸ್ವಿಯಾಗಿ ರೂಪುಗೊಳ್ಳುವ ಸಾಧ್ಯತೆ ಹೆಚ್ಚು. ಆರಂಭಿಸಿದ ಉದ್ಯೋಗ ನಿಮಗೆ ಲಾಭಕಾರಿಯಾಗುವುದರ ಜೊತೆಗೆ ದೀರ್ಘಕಾಲದ ಸ್ಥಿರತೆಯನ್ನು ನೀಡುತ್ತದೆ. ಉದ್ಯೋಗವಿಲ್ಲದ ಮಕರ ರಾಶಿಯವರಿಗೆ ಇದು ಹೊಸ ಅವಕಾಶಗಳ ವರ್ಷವಾಗಿದ್ದು, ಬಯಸಿದ ಕ್ಷೇತ್ರದಲ್ಲಿ ಕೆಲಸ ಸಿಗುವ ಯೋಗ ಬಹಳ ಬಲವಾಗಿದೆ. ಉದ್ಯೋಗದಲ್ಲಿರುವವರಿಗೆ ಉನ್ನತ ಸ್ಥಾನ, ಬಡ್ತಿ, ಸಂಬಳ ಹೆಚ್ಚಳ ಹಾಗೂ ಅಧಿಕಾರಿಗಳ ವಲಯದಲ್ಲಿ ಗೌರವ ಹೆಚ್ಚಾಗುವ ಸಮಯ. ನಿಮ್ಮ ಪರಿಶ್ರಮಕ್ಕೆ ಯೋಗವಾದ ಫಲ ದೊರೆಯುವುದರ ಜೊತೆಗೆ ನಿಮ್ಮ ವೃತ್ತಿ ಜೀವನವನ್ನು ಸಂಪೂರ್ಣವಾಗಿ ಬದಲಿಸುವಂತಹ ಅದೃಷ್ಟದ ಕ್ಷಣಗಳನ್ನು ಈ ವರ್ಷದಲ್ಲಿ ಸಂಭವಿಸಬಹುದು. ಒಟ್ಟಿನಲ್ಲಿ ಮಕರ ರಾಶಿಯವರಿಗೆ ಹೊಸ ವರ್ಷ ವೃತ್ತಿ, ಹಣಕಾಸು ಮತ್ತು ಜೀವನ ಮಟ್ಟದಲ್ಲಿ ಅದ್ಭುತ ಏರಿಕೆ ನೀಡುವ ಶನಿವಾರದ ಅನುಗ್ರಹಪೂರ್ಣ ವರ್ಷ. 11. ಕುಂಭರಾಶಿ. ಶನಿ ಹಿಮ್ಮುಖ ಸಂಚಾರದ ಈ ಅವಧಿಯಲ್ಲಿ ಕುಂಭರಾಶಿಯವರು ವಿಶೇಷ ಜಾಗರೂಕತೆ ಮತ್ತು ಸಮತೋಲನವನ್ನು ಪಾಲಿಸಬೇಕಾದ ಸಮಯವಾಗಿದೆ. ಹಣಕಾಸು ಸಂಬಂಧಿತ ವಿಷಯಗಳಲ್ಲಿ ತ್ವರಿತ ನಿರ್ಧಾರಗಳನ್ನು ತೆಗೆದುಕೊಳ್ಳುವುದು ತಪ್ಪು. ಪ್ರತಿಯೊಂದು ವೆಚ್ಚ, ಹೂಡಿಕೆ ಮತ್ತು ಹೊಸ ಯೋಜನೆಗಳ ಬಗ್ಗೆ 100 ಬಾರಿ ಯೋಚಿಸಿ ನಂತರವೇ ಜಾರಿಗೆ ತರುವುದು ಶ್ರೇಯಸ್ಕರ. ಈ ಸಮಯದಲ್ಲಿ ಹೊಸ ಉದ್ಯೋಗ, ಹೊಸ ವ್ಯವಹಾರ ಅಥವಾ ಸ್ವಂತ ಹುದ್ದೆಯನ್ನು ಪ್ರಾರಂಭಿಸುವುದು ಅನುಕೂಲಕರವಾಗದೇ ಇರಬಹುದು. ಏಕೆಂದರೆ ಗ್ರಹ ಚಲನೆಯ ಪರಿಣಾಮವಾಗಿ ಅಡೆತಡೆಗಳು ಅಥವಾ ವಿಳಂಬಗಳು ಎದುರಾಗುವ ಸಾಧ್ಯತೆ ಇದೆ. ಪ್ರಯಾಣದ ವಿಷಯದಲ್ಲಿಯೂ ಎಚ್ಚರಿಕೆ ಅಗತ್ಯ. ಅನಗತ್ಯ ಓಡಾಟ
ದೂರ ಪ್ರಯಾಣಗಳು ಅಥವಾ ತುರ್ತು ಪ್ರಯಾಣಗಳನ್ನು ಕೈಬಿಡುವುದು ಉತ್ತಮ. ಪ್ರಯಾಣದ ವೇಳೆಯಲ್ಲಿ ಶಾರೀರಿಕ ಮಾನಸಿಕ ಆಯಾಸ, ವಿಳಂಬ ಅಥವಾ ಅಸಮಾಧಾನಕರ ಘಟನೆಗಳು ಸಂಭವಿಸಬಹುದಾದ ಕಾರಣ ಸಾಧ್ಯವಾದಷ್ಟು ಮನೆ ಮತ್ತು ಕೆಲಸದ ಸ್ಥಳದ ನಡುವೆ ಸಮತೋಲನ ಜೀವನವನ್ನು ನಡೆಸುವುದು ಸೂಕ್ತ. ದೈನಂದಿನ ಜೀವನದಲ್ಲಿಯೂ ನೀವು ಹೆಚ್ಚು ಜಾಗರೂಕರಾಗಿರಬೇಕು ಅಂದುಕೊಂಡಂತೆ ಕೆಲಸಗಳು ನಡೆಯದೇ ಇರಬಹುದು. ಕೆಲವು ಸಂದರ್ಭಗಳಲ್ಲಿ ಅನಿರೀಕ್ಷಿತ ಸಮಯಗಳು ಎದುರಾಗಬಹುದು. ಸುತ್ತಲಿನ ಜನರ ಮಾತು, ಸಂಬಂಧಗಳು, ಕೆಲಸದ ಸ್ಥಳದ ಪರಿಸ್ಥಿತಿಗಳು ಹೆಚ್ಚು ಸಂವೇದನಾಶೀಲವಾಗಿರುವ ಕಾಲ. ಆದರೆ ಶಾಂತಿ, ತಾಳ್ಮೆ ಮತ್ತು ವಿವೇಕದೊಂದಿಗೆ ನಡೆದುಕೊಂಡರೆ ಈ ಅವಧಿಯನ್ನು ಯಾವುದೇ ದೊಡ್ಡ ತೊಂದರೆಗಳಿಲ್ಲದೆ ನಿಭಾಯಿಸಬಹುದು. 12. ಮೀನರಾಶಿ. ಶನಿಯ ಹಿಮ್ಮುಖ ಚಲನೆಯ ಈ ಅವಧಿ ಮೀನರಾಶಿಯವರಿಗೆ ಮಂಗಳಕರ ಸಮಯವಲ್ಲವೆಂಬುದು ಸ್ಪಷ್ಟ. ಈ ಸಮಯದಲ್ಲಿ ನಿಮ್ಮ ಆರೋಗ್ಯದ ಕಡೆ ವಿಶೇಷ ಗಮನ ನೀಡುವುದು ಅತ್ಯಂತ ಅಗತ್ಯ. ದೇಹದಲ್ಲಿ ಅಸಹಜವಾದ ದೌರ್ಬಲ್ಯ, ಆಯಾಸ, ಜೀರ್ಣಕ್ರಿಯೆ ಸಮಸ್ಯೆಗಳು, ರಕ್ತದೊತ್ತಡ, ಹೃದಯ ಸಂಬಂಧಿತ ತೊಂದರೆಗಳು ಅಥವಾ ಮಾನಸಿಕ ಒತ್ತಡ ಕಂಡುಬಂದರೆ ತಕ್ಷಣ ವೈದ್ಯರನ್ನು ಸಂಪರ್ಕಿಸಬೇಕು. ಲಕ್ಷಣಗಳನ್ನು ಲಘುವಾಗಿ ತೆಗೆದುಕೊಳ್ಳುವುದು ಮುಂದಿನ ದಿನಗಳಲ್ಲಿ ಹೆಚ್ಚಿನ ತೊಂದರೆಗಳಿಗೆ ಕಾರಣವಾಗಬಹುದು. ದಿನಚರಿಯಲ್ಲಿ ಶಿಸ್ತು, ಸರಿಯಾದ ಆಹಾರ, ನಿದ್ರೆ ಮತ್ತು ವಿಶ್ರಾಂತಿ ನಿಮ್ಮ ಆರೋಗ್ಯವನ್ನು ಕಾಪಾಡಲು ಬಹಳ ಮುಖ್ಯ. ಹಣಕಾಸಿನ ವಿಚಾರದಲ್ಲಿಯೂ ಈ ಕಾಲ ಜಾಗೃತಿಯನ್ನು ಬೇಡಿಕೊಳ್ಳುತ್ತದೆ. ಹೊಸ ಆಸ್ತಿಗಳು, ಜಮೀನು, ದೊಡ್ಡ ಹೂಡಿಕೆಗಳು ಅಥವಾ ದೀರ್ಘಕಾಲದ ಹಣಕಾಸು ಬದ್ಧತೆಗಳ ವಿಷಯದಲ್ಲಿ ಈ ಅವಧಿ ಅನುಕೂಲಕರವಾಗಿಲ್ಲ. ತಪ್ಪು ನಿರ್ಧಾರಗಳು ಆರ್ಥಿಕ ನಷ್ಟಕ್ಕೆ, ವಿಳಂಬಗಳಿಗೆ ಅಥವಾ ಕಾನೂನು ಸಂಬಂಧಿತ ಸಮಸ್ಯೆಗಳಿಗೆ ಕಾರಣವಾಗಬಹುದು. ವಂಚನೆ ಅಥವಾ ತಪ್ಪು ಮಾರ್ಗದರ್ಶನದ ಸಾಧ್ಯತೆಗಳಿರಬಹುದಾದ ಕಾರಣ ಹೂಡಿಕೆಗಳು ಮತ್ತು ಆಸ್ತಿ ವ್ಯವಹಾರಗಳನ್ನು ತಾತ್ಕಾಲಿಕವಾಗಿ ಮುಂದೂಡುವುದು ಉತ್ತಮ. ಒಟ್ಟಿನಲ್ಲಿ ಮೀನರಾಶಿಯವರು ಈ ಸಮಯದಲ್ಲಿ ನಿಧಾನ, ಜಾಗರೂಕ ಮತ್ತು ವಿವೇಚನಾಪೂರ್ಣವಾಗಿ ನಡೆದುಕೊಳ್ಳಬೇಕು. ಆರೋಗ್ಯ ಮತ್ತು ಆರ್ಥಿಕ ವಿಚಾರಗಳಲ್ಲಿ ಎಚ್ಚರಿಕೆಯಿಂದಿರುವುದು ನೀವು ಅನಾವಶ್ಯಕ ಸಮಸ್ಯೆಗಳನ್ನು ತಪ್ಪಿಸಿಕೊಳ್ಳಬಹುದು. ವೀಕ್ಷಕರೇ, ನಿಮಗೆ ಈ ಮಾಹಿತಿ ಇಷ್ಟವಾದಲ್ಲಿ ವಿಡಿಯೋಗೆ ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಕಮೆಂಟ್ ಮಾಡಿ. ಇಂತಹ ಮುಂದಿನ ವಿಡಿಯೋಸ್ಗಳಿಗಾಗಿ ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.